ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕೇಂದ್ರ ಸರ್ಕಾರ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಗೆ ಪ್ಲಾನ್ ಮಾಡಿಕೊಂಡಿದೆ. 543 ಸ್ಥಾನಗಳನ್ನ 816 ಕ್ಷೇತ್ರಗಳಿಗೆ ಏರಿಸೋದಕ್ಕೆ ಮುಂದಾಗಿದೆ. ಇದರಿಂದ ಎಲ್ಲ ರಾಜ್ಯಗಳಲ್ಲೂ ಲೋಕಸಭಾ ಸ್ಥಾನಗಳು ಏರಿಕೆ ಆಗುತ್ತೆ. ಆದರೆ ದಕ್ಷಿಣದ ರಾಜ್ಯಗಳಿಗೆ ಇದರಿಂದ ಬಹಳ ನಷ್ಟ ಆಗುತ್ತೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ವಿಪಕ್ಷಗಳು ಕೂಡ ಕೇಂದ್ರದ ಈ ನಡೆಯ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇವೆ. ಹಾಗಾದ್ರೆ ಎಲ್ಲೆಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆಗೆ ಕೇಂದ್ರ ಸರ್ಕಾರ ಪ್ಲಾನ್. ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಏರಿಕೆಗೆ ಚಿಂತನೆ. ಹಲವು ದಶಕಗಳ ಬಳಿಕ ದೇಶದ ಲೋಕಸಭಾ ಸ್ಥಾನಗಳ ಏರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಹಿಂದೆ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೂ ಲೋಕಸಭಾ ಸ್ಥಾನಗಳನ್ನ ಏರಿಸಿರಲಿಲ್ಲ. ಆದರೆ ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಿ ಸ್ಥಾನಗಳ ಏರಿಕೆಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಇದರಿಂದ ಪ್ರಸ್ತುತ ಇರುವ 543 ಲೋಕಸಭಾ ಕ್ಷೇತ್ರಗಳು 816 ಅಥವಾ 850 ಸ್ಥಾನಗಳಾಗುವ ಸಾಧ್ಯತೆ ಇದೆ. ಲೋಕಸಭಾ ಸ್ಥಾನಗಳ ಏರಿಕೆಗೆ 2 ಮಾನದಂಡಗಳಿದ್ದು, ಒಂದು 2011ರ ಜನಗಣತಿ ಆಧಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದ 50% ಫಾರ್ಮುಲಾ ಪ್ರಕಾರ ಬದಲಾವಣೆ ಆಗಬಹುದು ಎನ್ನಲಾಗಿದೆ. ಆದರೆ ಯಾವ ಮಾನದಂಡವನ್ನ ಕೇಂದ್ರ ಸರ್ಕಾರ ಅಳವಡಿಸುತ್ತೆ ಅನ್ನೋದು ಇನ್ನೂ ಖಚಿತ ಆಗಿಲ್ಲ. ಈ 2 ಮಾನದಂಡಗಳ ಪ್ರಕಾರ ದಕ್ಷಿಣದ ರಾಜ್ಯಗಳು ಮತ್ತು ಪೂರ್ವ ರಾಜ್ಯಗಳಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದರ ಡೀಟೇಲ್ಸ್ ಇದೆ ನೋಡಿ. ಕರ್ನಾಟಕದಲ್ಲಿ ಪ್ರಸ್ತುತ 28 ಲೋಕಸಭಾ ಕ್ಷೇತ್ರಗಳಿವೆ. 2011ರ ಜನಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ 41 ಲೋಕಸಭಾ ಸ್ಥಾನಗಳನ್ನ ಕರ್ನಾಟಕ ಪಡೆಯುತ್ತೆ. ಆದ್ರೆ ಎಲ್ಲಾ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತೆ 50% ಹೆಚ್ಚಿಸುವ ಸೂತ್ರದ ಪ್ರಕಾರ 42 ಲೋಕಸಭಾ ಸ್ಥಾನಗಳನ್ನ ಕರ್ನಾಟಕ ಹೊಂದಲಿದೆ. ಆಂಧ್ರಪ್ರದೇಶದಲ್ಲಿ ಪ್ರಸ್ತುತ 25 ಲೋಕಸಭಾ ಸ್ಥಾನಗಳಿವೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಆ ಸಂಖ್ಯೆ 33 ಆಗ್ತಾ ಇತ್ತು. ಆದ್ರೆ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸೋ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಇದೀಗ 37 ಸ್ಥಾನಗಳನ್ನ ಹೊಂದಲಿದೆ. ತೆಲಂಗಾಣ ಪ್ರಸ್ತುತ 17 ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ. 2011ರ ಜಾತಿ ಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಅದು 24 ಸ್ಥಾನ ಪಡಿತಾ ಇತ್ತು. ಆದ್ರೆ ಎಲ್ಲ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 25 ಸ್ಥಾನಗಳನ್ನ ಹೊಂದಲಿದೆ. ತಮಿಳುನಾಡು ಪ್ರಸ್ತುತ 39 ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ 49 ಸ್ಥಾನಗಳನ್ನ ಪಡಿತಾ ಇತ್ತು. ಆದ್ರೆ ಎಲ್ಲ ರಾಜ್ಯಗಳ ಪಾಲನ್ನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 59 ಸ್ಥಾನಗಳನ್ನ ಹೊಂದಲಿದೆ. ಕೇರಳ ರಾಜ್ಯ ಪ್ರಸ್ತುತ 20 ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ. 2011ರ ಜನಗಣತಿ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಗರಿಷ್ಠ 23 ಸ್ಥಾನಗಳನ್ನ ಪಡಿತಾ ಇತ್ತು. ಆದ್ರೆ ಎಲ್ಲ ರಾಜ್ಯಗಳ ಪಾಲನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಅದು ಈಗ 30 ಸ್ಥಾನಗಳನ್ನ ಹೊಂದಲಿದೆ. ಒಡಿಶಾದಲ್ಲಿ ಪ್ರಸ್ತುತ 21 ಲೋಕಸಭಾ ಸ್ಥಾನಗಳಿವೆ. 2011ರ ಜನಗಣತಿಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಅದು 28 ಸ್ಥಾನಗಳನ್ನ ಪಡಿತಾ ಇತ್ತು. ಆದ್ರೆ ಎಲ್ಲ ರಾಜ್ಯಗಳ ಪಾಲನ ಅನುಪಾತಕ್ಕೆ ಅನುಗುಣವಾಗಿ ಮತ್ತು 50% ಹೆಚ್ಚಿಸುವ ಭಾರತ ಸರ್ಕಾರದ ಸೂತ್ರದ ಪ್ರಕಾರ ಈಗ 31 ಸ್ಥಾನಗಳನ್ನ ಹೊಂದಲಿದೆ. ಇನ್ನು ಇದೇ ರೀತಿ ಹಲವು ರಾಜ್ಯಗಳ ಲೋಕಸಭಾ ಸ್ಥಾನಗಳಲ್ಲಿ ಭಾರಿ ಬದಲಾವಣೆ ಆಗಲಿದೆ. ಉತ್ತರ ಪ್ರದೇಶದಲ್ಲಿ ಸರಿಸುಮಾರು 120 ಸ್ಥಾನಗಳು, ಗುಜರಾತ್ನಲ್ಲಿ 41ರಿಂದ 42 ಸ್ಥಾನಗಳಿಗೆ ಏರಿಕೆಯಾಗೋ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಂಸತ್ ಅಧಿವೇಶನ ಆರಂಭ ಆಗಲಿದೆ. ಲೋಕಸಭೆ ಅಧಿವೇಶನದಲ್ಲಿ ಡಿಲಿಮಿಟೇಷನ್ ಬಿಲ್ ಚರ್ಚೆ ನಡೆಯಲಿದೆ. 3 ದಿನದಲ್ಲಿ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಬಗ್ಗೆ ಉತ್ತರ ಸಿಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.